ಅಂತೂ ಇಂತೂ ಕೊನೆಗೂ ಹೊಸ ಐಫೋನ್ ತಗೊಳ್ಳೋ ಟೈಮ್ ಬಂದ ಬಿಡ್ತು. ನಾವು ಸೀದಾ ಅಂಗಡಿಗೆ ಬಂದು ಸೀದಾ ಫೋನ್ ತಗೊಂಡ್ ಬಂದ ಬಿಟ್ವಿ. ಮುಂಜಾನೆ ಸೀದಾ ಹಂಗ ಬ್ಯಾಗ್ ತಗೊಂಡ್ ಹೆಗಲಿ ಹಾಕೊಂಡು ಹೊಂಟಿದ್ದ ಸೀದಾ ಕಾಲೇಜ್ ಕಡೆ. ತಯಾರಾಗಿ ಸೀದಾ ಹಂಗ ಕೆಳಗ್ ಬರೋದ್ರಾಗ ನಮ್ಮ ಅಂಬರಿನೂ ತಯಾರಾಗೇ ಬಿಟ್ಟಿತ್ತು. ನಮ್ಮ ಅಂಬರಿ ತಗೊಂಡು ಸೀದಾ ಹಂಗ ನಮ್ಮ ನಡಿ ಕಾಲೇಜ್ ಕಡೆ ಅನ್ಕೋತಾ ಪ್ರಯಾಣ ಸ್ಟಾರ್ಟ್ ಮಾಡ್ಬಿಟ್ಟು. ಪಯಣ ಅನ್ನೋದ್ರಾಗ ಒಂದ್ ಮಾತ್ ನೆನಪ, ಪಯಣ ಎಂಬುದು ಟೈಮ್ ಇದ್ದಂಗ. ಅದನ್ನ ತಡೆಯಾಕು ಬರಲ್ಲ, ಹಿಂದಕ್ಕೆ ಓಡ್ಸಾಕು ಬರಲ್ಲ, ಸುಮ್ಮ ಮುಂದ್ ಸಾಗ್ಬೇಕು ಅಷ್ಟೇ. ಇರುದೇ ಭೂಮಿ ಮ್ಯಾಗ 4 ದಿನ ಚಂದಗ ನಕ್ಕೋತಾ ನಗಸ್ಕೋತಾ ಇದ್ ಬಿಡೋದು. ಸೀದಾ ಹಂಗ ನಮ್ಮ ಅಂಬರಿ ಕೆಂದುಳಿ ಹೊಡ್ಕೋತಾ ಕಾಲೇಜ್ ಬಂದು ಮುಟ್ಟಿದೆ. ಕಾಲೇಜ್ ಬರೋದ್ರಾಗ ಕ್ಲಾಸ್ ಟೈಮ್ ಆಗೇ ಬಿಟ್ಟಿತ್ತು. ಹಂಗೆ ಕ್ಲಾಸಸ್ ಚಾಲು ಆಗೇ ಬಿಟ್ಟು ಸೀದಾ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹೊರಗೆ ಬಂದ್ ಒಂದ್ ಪೋಸ್ ಕೊಡದ್ರಾಗ ಕಾಲೇಜ್ ಬಿಟ್ಬಿಟ್ಟು. ಕಾಲೇಜ್ ಬಿಟ್ಟ ಮೇಲೆ ಸೀದಾ ಹಂಗ ನಮ್ಮ ನಡೆ ರೂಮ್ ಕಡೆ ಅಲ್ಲ, ಇವತ್ತ ಬೇರೆ ಕಡೆ. ಯಾಕಂತ ಈಗಾಗಲೇ ನೋಡಿ ನಿಮ್ಗ್ ಗೊತ್ತಿಲ್ಲಾರ್ದ ಏನೈತ್ರಿಪ್ಪ, ಎಲ್ಲಾ ನಿಮ್ದ. ಹೌದು, ಆಗಲೇ ನೋಡ್ದಂಗ ಸೀದಾ ಹೊಂಟಿದ್ದ ನಾ ಇವತ್ತ ಮೊಬೈಲ್ ಫೋನ್ ಅಂಗಡಿ ಕಡೆ. ಯಾಕಂದ್ರ ಇವತ್ತೊಂದು ಹೊಸ ಐಫೋನ್ ತಗೋಬೇಕಂತ ಬಂದಿದ್ವಿ. ಸೀದಾ ಬರೋ ತಡ ಇಲ್ದೇನ ಬಂದು ಸೆಲೆಕ್ಟ್ ಮಾಡಿ ರೊಕ್ಕ ಎಲ್ಲಾ ಪೇ ಮಾಡ್ಬಿಟ್ವಿ. ಪೇ ಆದ್ಮೇಲೆ ಬಿಲ್ ಎಲ್ಲಾ ತಗೊಂಡು ಎಲ್ಲಾ ಮುಗಿಸ್ಬಿಟ್ಟೇವಿ. ಅದು ಯಾವ್ದು ಫೋನ್ ಅಂದ್ರ ಇದನ್ನ ನೋಡ್ರಿ. ಫೋನ್ ತಗೊಂಡೇನ್ ಬರ್ಲಿಲ್ಲ, ಒಂದ್ ಅಡಾಪ್ಟರ್ ಬೇಕಾಗಿತ್ತು ಅಂತ ಹೇಳಿ ಒಂದ್ ಅಡಾಪ್ಟರ್ ತಗೊಂಡ್ ಬಂದ್ಬಿಟ್ವಿ. ಮತ್ತ ನಾಳೆ ಸಿಗುಣ ಅಂತ ಹೇಳಿ ನಾವಿನ್ನು ಹೋಗಿ ಬರ್ತೀವ್ರಿ.